ಇಂಗ್ಲೆಂಡ್ನ ವೆಸ್ಟ್ ಸ್ವಿಂಟನ್ ಕೌನ್ಸಿಲಿಂಗ್ ನಡೆದ ಚುನಾವಣೆಯಲ್ಲಿ ಕನ್ನಡಿಗ ಸುರೇಶ್ ಜಯ ಸಾಧಿಸಿದ್ದಾರೆ. ವೆಸ್ಟ್ಲಿ ವಾರ್ಡ್ನಿಂದ ಕನ್ಸರ್ವೇಟಿವ್ ಪಕ್ಷದಿಂದ ಸುರೇಶ್ ಕಣಕ್ಕಿಳಿದಿದ್ರು. ನೀರಜ್ ಪಾಟೀಲ್ ನಂತರ ಕೌನ್ಸಿಲಿಂಗ್ ಚುನಾವಣೆಯಲ್ಲಿ ಗೆದ್ದ ಎರಡನೇ ಕನ್ನಡಿಗರಾಗಿದ್ದಾರೆ. ಸುರೇಶ್ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕುಂಡೇನಹಳ್ಳಿ ಗ್ರಾಮದವರಾಗಿದ್ದು ಸುಮಾರು 13 ವರ್ಷಗಳಿಂದ ಇಂಗ್ಲೆಂಡ್ನಲ್ಲಿ ನೆಲೆಸಿದ್ರು. ಸಾಫ್ಟ್ವೇರ್ ಕಂಪನಿಯ ಡೈರೆಕ್ಟರ್ ಆಗಿ ಸುರೇಶ್ ಕಾರ್ಯನಿರ್ವಹಿಸುತ್ತಿದ್ದರು. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕಂಗ್ರಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಎಸ್ ಸರ್, ನೀವು ಎಷ್ಟು ವರ್ಷದಿಂದ ಲಂಡನ್ ನಲ್ಲಿ ಇದ್ದೀರಾ? ನಾನು ಸುಮಾರು 13 ವರ್ಷದಿಂದ ಲಂಡನ್ ಅಂದ್ರೆ ಸ್ವಿಂಡನ್ ಅಂತ ಒಂದು ಸುಮಾರು 80 ಮೈಲಿ ದೂರದಲ್ಲಿ ಇದೆ ಲಂಡನ್ಗೆ. ಅಲ್ಲಿ ವಾಸ ಮಾಡ್ತಾ ಇದ್ದೇನೆ. ಓಕೆ, ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಲಂಡನ್ ನಲ್ಲಿ ಯಾವ ತರ ಇರುತ್ತೆ, ಯಾವ ರೀತಿ ಅದನ್ನ ಸ್ಪರ್ಧೆ ಮಾಡ್ತಾರೆ? ಇಲ್ಲೇ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ಗೂ ಅಲ್ಲಿ ಲಂಡನ್ ತುಂಬಾನೇ ವ್ಯತ್ಯಾಸ ಇದೆ. ಸೊ ಹೇಳಕ್ಕಾಗತ್ತೆ ಯಾವ ರೀತಿ ನೀವು ಮನೆಗೂ ಹೋಗಿ ಈ ರೀತಿ ಕ್ಯಾಂಪೇನಿಂಗ್ ಮಾಡ್ತೀರಾ ಏನು? ಹೌದೌದು. ಇದು ನಮ್ಮ ಇಲ್ಲಿ ಇಂಡಿಯಾ ಪಾಲಿಟಿಕ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಸಿಂಪಲ್. ನಾವು ಒಂದು ಪಕ್ಷದಿಂದ ಈಗ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ಬೇಕಾಗತ್ತೆ. ಪೊಲಿಟಿಕಲ್ ಪಾರ್ಟಿ ಅವ್ರು ನಾಮಿನೇಟ್ ಮಾಡಿದ್ಮೇಲೆ, ನಾಮಿನೇಷನ್ ಆದ್ಮೇಲೆ ಒಂದು ಇದಕ್ಕೆ ಲೀಫ್ಲೆಟ್ಸ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದ್ರೆ ನಮ್ಗೆ ಹ್ಯಾಂಡ್ ಔಟ್ಸ್ ಬರುತ್ತಲ್ವಾ ಚುನಾವಣಾ, ಅದ್ರದ್ದು ಲೀಫ್ಲೆಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮತ್ತೆ ಮನೆಗೆ ಹೋಗಿ ಡೋರ್ ನಾಕ್ ಮಾಡಿ ವೋಟ್ ಕೇಳಬೇಕಾಗತ್ತೆ. ಸೊ ಅದು ತುಂಬಾ ಜನನು ನಮ್ಮ ಇಂಡಿಯಾದ ತರ ಗುಂಪಾಗಿ ಹೋಗಂಗಿರೋದಿಲ್ಲ. ಇಲ್ಲಿ ಸುಮಾರು 1-2-3 ಜನ ಜೊತೆ ಹೋಗಿ ವೋಟ್ ಕೇಳಬೇಕಾಗತ್ತೆ. ಸೊ ಅದರಿಂದ ಇಲ್ಲಿ ನಮ್ಮ ಕಮ್ಯುನಿಟಿಯವರು, ಹಿಂದೂ ಕಮ್ಯುನಿಟಿಯಿಂದ, ಕನ್ನಡ ಬಳಗದಿಂದ ಮತ್ತೆ ತೆಲುಗು ಎಲ್ಲಾ ಗ್ರೂಪ್ ಇಂದಾನು ತುಂಬಾ ಸಹಕಾರ ಸಿಕ್ತು. ಮರಾಠೀಸು, ತಮಿಳಿಯನ್ಸು, ಪ್ರತಿಯೊಬ್ರು ಎಲ್ಲಾ ಕಮ್ಯುನಿಟೀಸು ನನಗೆ ತುಂಬಾ ಸಪೋರ್ಟ್ ಮಾಡಿ, ಆಮೇಲೆ ಲೋಕಲ್ ಇಲ್ಲಿ ನೆಲೆಸಿರುವ ನೇಟಿವ್ಸ್ ಅಷ್ಟೇನೆ ತುಂಬಾ ಹೆಲ್ಪ್ ಮಾಡಿದ್ರು. ಓಕೆ ಸರ್, ಈಗ ನೆಕ್ಸ್ಟ್ ಏನಾದ್ರು ನಿಮ್ಗೆ ಮೇಯರ್ ಆಗೋ ಚಾನ್ಸಸ್ ಏನಾದ್ರು ಅಲ್ಲಿ ಆತರ ರೀತಿ ಏನಾದ್ರು ಇದೆಯಾ, ಸಿಗುತ್ತಾ? ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಇವಾಗ ನೆನ್ನೆ ತಾನೇ ನಾನು ಇದಾಗಿದೆ. ಅಲ್ಲಿ ಪ್ರೋಸೆಸ್ ಇದೆಯಾ ಸರ್? ಹೌದೌದು, ಇದೆ. ಸೊ ಈಗ ನಮ್ದು ಇಲ್ಲಿ ಎಲೆಕ್ಷನ್ಸ್ ಗೆದ್ಮೇಲೆ ಸೇಮ್ ಅಲ್ಲಿನ ತರನೇ ನಮ್ಮ ಇದಕ್ಕೆ ಎಲೆಕ್ಟ್ರಲ್ ಆಫೀಸರ್ ಬಂದು ಸಿಗ್ನೇಚರ್ ಮಾಡಿಸ್ಕೊಂಡು ನಮ್ಮ ಇದಕ್ಕೆ ವಿನ್ ಆಗಿದೀವಿ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ನಮ್ದು ಈ ವಾರ ಕೌನ್ಸಿಲ್ ಮೀಟಿಂಗ್ ಇರುತ್ತೆ. ಸೊ ಅದರಲ್ಲಿ ಡಿಸೈಡ್ ಮಾಡ್ತಾರೆ ಯಾರು ಮೇಯರು ಅಥವಾ ಯಾರು ಕ್ಯಾಬಿನೆಟ್ ಮೆಂಬರ್ಸ್ ಏನು ಅಂತ. ಓಕೆ ಸರ್, ಈಗ ಲಂಡನ್ ಅಲ್ಲಿ ಇದ್ದೀರಾ, ಮುಂದೊಂದು ದಿನ ಯಾವಾಗಾದ್ರೂ ನೀವು ವಾಪಸ್ ಇಂಡಿಯಾಗ್ ಬಂದಾಗ ಇಲ್ಲೇನಾದ್ರು ಚುನಾವಣೆ ಸ್ಪರ್ಧಿಸ್ಬೇಕು ಅಂತ ಆಸೆ ಏನಾದ್ರು ಇದೆಯಾ? ಇಲ್ಲ, ಆಕ್ಚುಲಿ ನನಗೆ ಚುನಾವಣೆ ಸ್ಪರ್ಧಿಸ್ಬೇಕಂತ ನನಗೆ ಆಸೆನೂ ಇರ್ಲಿಲ್ಲ. ಸೊ ಅವರು ನಮ್ಮ ಕನ್ಸರ್ವೇಟಿವ್ ಪಾರ್ಟಿಯಿಂದ ಕೇಳಿದ್ರು, ಆಮೇಲೆ ಕಮ್ಯುನಿಟಿಯಿಂದ ನಮ್ಮನ್ನ ಪ್ರಪೋಸ್ ಮಾಡಿದ್ರು ನಮ್ಮ ಹಿಂದೂ ಟೆಂಪಲ್ ಟ್ರಸ್ಟ್ ಇಂದ. ಸೊ ಹೀಗಾಗಿ ಆಮೇಲೆ ನಮ್ಮ ಇವ್ರ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ತುಂಬಾ ದಿನ ಕಂಟೆಸ್ಟ್ ಮಾಡಿ ಅಂತ. ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಬಟ್ ಆದ್ರೆ ಇದು ಅಚಾನಕ್ ಆಗಿ ಬಂತು, ಹಾಗೆ ನಿಂತ್ಕೊಂಡೆ ಅಷ್ಟೇ. ಇಲ್ಲ ಆತರ ವಾಪಸ್ ಬಂದು ಇಂಡಿಯನ್ ಪಾಲಿಟಿಕ್ಸ್ ಬರ್ಬೇಕು ಅಂತ ಏನು ನನಗೇನು ಆಸೆ ಇಲ್ಲ ಆತರ. ಓಕೆ, ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ಅಲ್ಲಿ ಸಾಮಾನ್ಯ ಚುನಾವಣೆ ಸಂದರ್ಭದಲ್ಲಿ ಒಂದು ರೀತಿ ಫೀವರ್ ಅಂದ್ರ ಎಲ್ರಿಗೂ ಏನೇನಾಗುತ್ತೆ ಅಂತಾನೆ ಹೇಳಕ್ ಆಗಲ್ಲ. ಗೆಲ್ಬೇಕು ಅಂದ್ರೆ ಏನ್ ಬೇಕಂದ್ರೂ ಮಾಡ್ತಾರೆ, ಸಿಕ್ಕಾಪಟ್ಟೆ ಲಾಬಿಗಳು ಮಾಡ್ತಾರೆ, ಹಣದ ಹೊಳೆನೆ ಹೊಡಿಸ್ತಾರೆ. ಆ ರೀತಿ ಏನಾದ್ರು ಆಗುತ್ತಾ ಲಂಡನ್ ನಲ್ಲಿ ಚುನಾವಣೆಗಳಲ್ಲಿ? ಇಲ್ಲ, ನಂದು ಇವನ್ ಸರ್ ನನಗೆ ₹1 ಸಹ ನನ್ನ ಕೈಯಿಂದ ಖರ್ಚಾಗಿಲ್ಲ ಇಲ್ಲಿ. ಓ ಗುಡ್. ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್. ಮ್ಯಾಕ್ಸಿಮಮ್ ಅಂದ್ರೆ ನಾವು ಒಂದು A4 ಸೈಜ್ ಶೀಟ್ ಅಲ್ಲಿ ನಮ್ದು ಏನ್ ಮಾಡ್ತೀವಿ, ನಾವು ಯಾರು, ನಮ್ ಬಗ್ಗೆ ಡೀಟೇಲ್ಸ್, ನಾವ್ ಏನ್ ಮಾಡ್ತೀವಿ, ಹಾಗೆ ಎಲ್ಲಿ ಜೀವನ ಮಾಡ್ತಾ ಇದೀವಿ, ಹೇಗಿದೀವಿ, ನಮ್ ಫ್ಯಾಮಿಲಿ ಏನು, ಅದ್ರ ಬಗ್ಗೆ ಒಂದು ಸುಮಾರು 500 ಪದ ಇರೋ ಒಂದು ವರ್ಡ್ಸ್ ಡಾಕ್ಯುಮೆಂಟ್ ಟೈಪ್ ಮಾಡಿ ಪ್ರತಿಯೊಬ್ಬರಿಗೂ ಹಂಚಿದ್ರೆ ಆಯ್ತು. ಓಕೆ, ಈ ಹಿಂದೆ ಯಾವ್ದಾದ್ರು ಕನ್ನಡದವ್ರು ಗೆದ್ದಿದ್ರಾ ಸರ್ ಇಲ್ಲಿ? ಹೌದು. ಡಾಕ್ಟರ್ ನೀರಜ್ ಪಟೇಲ್ ಅಂತ ಗುಲ್ಬರ್ಗದವರು. ಸೊ ಅವರು ಲ್ಯಾಂಬತ್ ಕೌನ್ಸಿಲ್ ಮೇಯರ್ ಸಹ ಆಗಿದ್ರು. ಸೊ ನನಗ್ ಗೊತ್ತಿರೋ ಪ್ರಕಾರ ಈ ಸದ್ಯಕ್ಕೆ ಈಗ ನಾನೇ ಗೆದ್ದಿರೋದು ಅಂತ ನನ್ನ ಮಾಹಿತಿ ಪ್ರಕಾರ. ಓಕೆ ಸರ್, ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್. ಇದೇ ತರ ಇನ್ನು ಮುಂದೆ ಬರೋ ಚುನಾವಣೆಗೆ ಎಲ್ಲಾದ್ರೂ ಗೆಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.